ಆತ್ಮೀಯರೇ ನಮಸ್ತೆ. ಸ್ಪರ್ಧಾಕಾಶಿ ಅಕಾಡೆಮಿಗೆ ತಮ್ಮೆಲ್ರಿಗೂ ಸ್ವಾಗತ. ಒಂದಿಷ್ಟು ದಿನಗಳ ಕಾಲ ಯಾವುದೇ ಅಪ್ಡೇಟ್ ಅನ್ನ ಮಾಡಿಲ್ಲ ನಾನು. ಕಾರಣ ಇಷ್ಟೇ, ಅಕಾಡೆಮಿ ಕೆಲಸ ತುಂಬಾ ಇರೋದ್ರಿಂದ ಸ್ವಲ್ಪ ನೇಮಕಾತಿ ವಿಚಾರವಾಗಿ ಮಾಹಿತಿ ಕೊಡ್ಲಿಕ್ಕೆ ಸಾಧ್ಯವಾಗ್ತಿಲ್ಲ. ಹಾಗಾಗಿ ದಯವಿಟ್ಟು ಕ್ಷಮಿಸಿ. ಯಾವ್ದಾದ್ರು ಇಂಪಾರ್ಟೆಂಟ್ ಮಾಹಿತಿ ಇತ್ತಂದ್ರೆ ಖಂಡಿತ ನಿಮ್ಗೆ ಏನಪ್ಪಾ ಅಂತ ನಾನು ಅಪ್ಡೇಟ್ ಮಾಡ್ತೀನಿ, ಎಷ್ಟೇ ಕೆಲಸ ಇದ್ರೂ ಸಹಿತ. ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಾಚ್ ಮಾಡ್ರಿ. ಕೆಳಗಡೆ ಟೆಲಿಗ್ರಾಮ್ ಗ್ರೂಪ್ ಇದೆ, ವಾಟ್ಸ್ಆಪ್ ಗ್ರೂಪ್ ಇದೆ, ನೀವು ಹೆಚ್ಚಿನ ಮಾಹಿತಿಗಾಗಿ ಅಲ್ಲಿ ಜಾಯ್ನ್ ಆಗ್ಬೋದು. ಇತ್ತೀಚಿನ ಬೆಳವಣಿಗೆ, ಈಗ ಒಂದು ವೀಕ್ ಹಿಂದ್ಗಡೆ ನಾವು ಡಿಪಾರ್ಟ್ಮೆಂಟ್ ಹೋಗಿದ್ದೀವಲ್ಲ, ನಿಮ್ಗೆಲ್ರಿಗೂ ಏನ್ ಪಾತ್ರ ಕುತೂಹಲಕಾರಿಯಾಗಿರ್ತಕ್ಕಂಥ ವಿಚಾರಗಳು ಸಾಕಷ್ಟಿದಾವೆ. ಒಂದು, ನೇಮಕಾತಿ ಯಾವಾಗ ಆಗತ್ತೆ ಅನ್ನುವಂಥದ್ದು, ಆದ್ರೆ ಯಾವ ಪೋಸ್ಟ್ಗಳು ಯಾವಾಗ ಎಷ್ಟು ಅನ್ನುವಂಥದ್ದು. ಈಗ ಜಿಯೋ ಬರ್ಬೇಕಾಗಿದೆ, HSTR ಎಷ್ಟು, GPT ಎಷ್ಟು, ಕಲ್ಯಾಣ ಕರ್ನಾಟಕ ಎಷ್ಟು, ನಾನ್ ಕಲ್ಯಾಣ ಕರ್ನಾಟಕ ಎಷ್ಟು ಅನ್ನುವಂಥದ್ದು. ಈ ಹಿಂದೆ ನಾನು ಏನ್ ಪಾತ್ರ ಮಾಹಿತಿಯನ್ನ ಶೇರ್ ಮಾಡಿದ್ದೆ. ಒಂದಿಷ್ಟು ಅಂದ್ರೆ ಪ್ರಪೋಸಲ್ಗೆ ಹೋಗಿದ್ದನ್ನ ಮಾಹಿತಿಯನ್ನ ಶೇರ್ ಮಾಡಿದ್ದೆ. ಟೋಟಲ್ 15,000 ಶಿಕ್ಷಕರ ನೇಮಕಾತಿ ಸ್ನೇಹಿತರೆ. ಈ 15,000 ಶಿಕ್ಷಕರ ನೇಮಕಾತಿಯಲ್ಲಿ ಸಿಂಹಪಾಲು ಯಾವುದು ಅಂತಂದ್ರೆ ಹೈಸ್ಕೂಲ್ HSTR ಅಂತೇಳಿ ನಾವು ಕರಿತೀವಲ್ಲ, ಹೈಸ್ಕೂಲ್ ಶಿಕ್ಷಕರ ನೇಮಕಾತಿ. ಇದಕ್ಕೆ ಯಾವುದೇ ರೀತಿ PG ಇಲ್ಲ, ಮತ್ತೆ TET ಇಲ್ಲ ಅಂತೇಳಿ ಹಿಂದೆ ಸಾಕಷ್ಟು ಬಾರಿ ನಿಮ್ಗೆ ಹೇಳಿದೀವಿ. ಯಾವುದೇ PG ಇಲ್ಲ, TET ಇಲ್ಲ, ಓನ್ಲಿ B.Ed ಆಗಿರ್ಬೇಕು, ಮತ್ತೆ ಡಿಗ್ರಿ ಮೇಲೆ ಡಿಗ್ರಿ ಪ್ಲಸ್ B.Ed ಅಷ್ಟೇ. ಸ್ನೇಹಿತರೆ, ಸುಮಾರು ಜನ ಕೇಳ್ತಾ ಇದ್ರಿ, ಸರ್ ಫಸ್ಟ್ ಯಾವ್ದಾಗತ್ತೆ ಅಥವಾ ಎಟ್ ಎ ಟೈಮ್ ಏನಾದ್ರು ಆಗತ್ತಾ ಎಲ್ಲವೂ. ಖಂಡಿತ ಏನ್ ಪಾತ್ರ ಈ ನೇಮಕಾತಿ ಅನ್ನುವಂಥದ್ದು ತುಂಬಾ ಏನ್ ಪಾತ್ರ ಈಗ ಬಹಳ ವೇಗವಾಗಿ ಆಗತ್ತೆ. ದಯಮಾಡಿ ಅರ್ಥ ಮಾಡ್ಕೊಳ್ಳಿ, ಯಾರು ನಿರಾಶೆಗೆ ಒಳಗಾಗಬೇಡಿ. ಕಾಲ್ಫರ್ಮ್ ಅಂತೂ ಖಂಡಿತ ಏನ್ ಪಾತ್ರ ಸಿದ್ಧತೆಯಲ್ಲಿ ಸರ್ಕಾರ ತೊಡಗಿದೆ. ಈಗ ಆಲ್ರೆಡಿ ಏನ್ ಪಾತ್ರ ಅದರ ಬೆಳವಣಿಗೆಗಳನ್ನ ನಾವು ಕಣ್ಣಾರೆ ನೋಡ್ತಾ ಇದೀವಿ. ಯಾಕಂದ್ರೆ ನೀವು ದೂರದಲ್ಲಿ ಕುತ್ಕೊಂಡು ಸರ್ಕಾರ ಈಗ ಏನು 3 ವರ್ಷ ಮಾಡಿದಿಲ್ಲ, ಕಾಗೆ ಹಾರಿಸ್ತಾ ಬಂದಿದ್ದಿಲ್ಲ, ಆ ರೀತಿ ಆಗತ್ತೆ ಅನ್ನುವಂಥದ್ದು ನಿಮ್ ತಲೆ ಒಳಗಿರುತ್ತೆ. ಬಟ್ ಆ ರೀತಿ ಇಲ್ಲ ಸಿಚುವೇಶನ್. ಇದು CSSL ಗೆ ಏನ್ ಪಾತ್ರ ಈ ನೇಮಕಾತಿ ಹೋಗುತ್ತೆ, ಮತ್ತೆ ಸ್ವತಂತ್ರವಾಗಿ ಮಾಡೋದ್ರಿಂದ ಸ್ವಲ್ಪ ಡಿಲೇ ಹೆಚ್ಚು ಕಡಿಮೆ ಆಗುತ್ತೆ. ಶಿಕ್ಷಣ ಇಲಾಖೆನೇ ಏನ್ ಪಾತ್ರ ಇದನ್ನ ಎಕ್ಸಾಮ್ ಅನ್ನ ಕಂಡಕ್ಟ್ ಮಾಡುತ್ತೆ. ಹಾಗಾಗಿ ಈ ನೇಮಕಾತಿ ಬಗ್ಗೆ ಸಾಕಷ್ಟು ಊಹಾಪೋಹಗಳನ್ನ ಬಿಟ್ಬಿಡಿ, ಖಂಡಿತ ನೇಮಕಾತಿ ಆಗತ್ತೆ. ಇದೇ ತಿಂಗಳಲ್ಲಿ ಆಗ್ಬೋದು ಅಥವಾ ನೆಕ್ಸ್ಟ್ ಮಂತ್ ಅಲ್ಲಿ ಫಸ್ಟ್ ವೀಕ್ ಅಲ್ಲಿ ಆಗ್ಬೋದು. ಈ ನಾವು ಖುದ್ದಾಗಿ ಭೇಟಿ ಮಾಡೋದ್ರಿಂದ ಅದ್ರ ಬೆಳವಣಿಗೆಗಳು ನಮ್ಗೆ ಗೊತ್ತಾಗ್ತದ. ಇಲ್ಲ ನಾವು ಫಾಸ್ಟ್ ಆಗಿ ಮಾಡ್ತೀವಿ, ಎಷ್ಟು ಫಾಸ್ಟ್ ಅಲ್ಲ ಅಷ್ಟು ಫಾಸ್ಟ್ ಆಗಿ ಮಾಡ್ತೀವಿ ಅಂತ ಹೇಳಿ ಸರ್ಕಾರ ಈಗ ಆಲ್ರೆಡಿ ಏನ್ ಪಾತ್ರ ಅಧಿಕಾರಿಗಳ ಮಟ್ಟದಲ್ಲಿ ಚರ್ಚೆ ಹಂತದಲ್ಲಿ ಇದೆ, ಮತ್ತೆ ಅದನ್ನ ಕೇಳಿದೀವಿ ನಾವು. ಇನ್ನ ಮುಖ್ಯವಾಗಿ ಹೈಸ್ಕೂಲ್ಗೆ ಶಿಕ್ಷಕರ ನೇಮಕಾತಿ ಈ ಬಾರಿ ಏನ್ ಪಾತ್ರ ಸಿಂಹಪಾಲು ಇದೆ ಅಂತ ಹೇಳಿದ್ನಲ್ಲ, ಸಿಂಹಪಾಲನೆ ಇದೆ. ಈ ಹಿಂದೆ ಈ ಹಿಂದಿನ ಸರ್ಕಾರದಲ್ಲಿ ಕೇವಲ 2,500 ಪೋಸ್ಟ್ಗಳಿದ್ದು, ಅದಕ್ಕೆ ಈಗ ಏನ್ ಪಾತ್ರ ಸಾಕಷ್ಟು ಪೋಸ್ಟ್ಗಳು. ಈಗ 6,000 ಚಿಲ್ಡ್ರೆ ಅಂತೇಳಿ ನಾವು ನೋಡ್ತಾ ಇದೀವಿ. ಫೈನಾನ್ಷಿಯಲ್ ಅಪ್ರೂವಲ್ಗೆ ಕಳಿಸಿರ್ತಕ್ಕಂಥದ್ದು 6,063 ಪೋಸ್ಟ್ಗಳು. ಆದ್ರೆ ಅನೇಕ ಜನರಲ್ಲಿ ಏನ್ ಪಾತ್ರ ಗೊಂದಲ ಇದೆ, ಸರ್ ಇಷ್ಟು ಪೋಸ್ಟ್ಗಳು ಹೆಂಗ್ ಕಾಲ್ಫರ್ಮ್ ಆಗುತ್ತೆ? ಇಲ್ಲ 2,000 ಆಗತ್ತೆ, 3,000 ಆಗತ್ತೆ ಅಂತೇಳಿ ನೀವೆಲ್ಲ ಒಂದು ಕಮೆಂಟ್ ಅಥವಾ ಏನೋ ಕಾಲ್ ಮಾಡಿ ಹೇಳ್ತಾ ಇದ್ರಿ. ಖಂಡಿತ ಸ್ನೇಹಿತರೆ, 6,000 ಪೋಸ್ಟ್ಗಳು ಕಾಲ್ಫರ್ಮ್ ಆಗ್ತದೆ ಈ ಬಾರಿ. ಯಾಕಂದ್ರ ಈಗ ಸರ್ಕಾರ ಈಗ KPS ಅಂತೇಳಿ ಒಂದು ಕಾನ್ಸೆಪ್ಟ್ ತಗೊಂಡ್ಬಂದಿದೆ. ಮತ್ತೆ ಸುಮಾರು 10-12 ವರ್ಷಗಳಿಂದ ಹೈಸ್ಕೂಲ್ ಶಿಕ್ಷಕರ ನೇಮಕಾತಿ ಆಗಿಲ್ಲ. ಈ ಬಾರಿ ಹೈಸ್ಕೂಲ್ ಶಿಕ್ಷಕರ ನೇಮಕಾತಿಗೆ ಆಲ್ರೆಡಿ ಏನಪ್ಪಾ ಅಂತಂದ್ರ ಡ್ರಾಫ್ಟ್ ಸಹಿತ ಬಿಟ್ಟಿದ್ದಾರೆ, ನಿಮ್ಗೆ ಗೊತ್ತಿರ್ಲಿ. ಹೌದಾ? ಅಲ್ಲಿ ಬ್ಯಾಕಪ್ ಸ್ಕೋರ್ ರಿಮೂವ್ ಮಾಡಿ ಕೇವಲ ಸ್ವಲ್ಪ ಪ್ರಮಾಣದಲ್ಲಿ ಬ್ಯಾಕಪ್ ಸ್ಕೋರ್ ನ ಇಟ್ಟು ಈ ಬಾರಿ ಸಾಕಷ್ಟು ಸ್ಪರ್ಧಾರ್ಥಿಗಳಿಗೆ, ಶಿಕ್ಷಕಾಕಾಂಕ್ಷಿಗಳಿಗೆ ಒಂದು ಒಳ್ಳೆ ಬಂಪರ್ ಆಗಿರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಅವಕಾಶ ಇದು. ಹೌದಾ? ಯಾರೆಲ್ಲ ಹೈಸ್ಕೂಲ್ಗೆ ಶಿಕ್ಷಕರಿಗೆ ನೇಮಕಾತಿಗೆ ನೀವೆಲ್ಲ ಪ್ರಿಪರೇಷನ್ ಮಾಡ್ತಾ ಇದ್ರಿ, ಒಂದು ಒಳ್ಳೆ ಅವಕಾಶ ಇದೆ. ಹೌದಾ? ಹಾಗಾದ್ರೆ ಎಷ್ಟು ಪೋಸ್ಟ್ಗಳು ಸರ್? ಫೈನಾನ್ಷಿಯಲ್ಗೆ ಕಳ್ಸಿರ್ತಕ್ಕಂಥದ್ದು ಈಗ ಅಫಿಷಿಯಲ್ ಮಾಹಿತಿ ಇನ್ನೂ ಬಂದಿಲ್ಲ, ಬಟ್ ಬರುತ್ತೆ. ಅಫಿಷಿಯಲ್ ಮಾಹಿತಿ ಇನ್ನೂ ಏನ್ ಪಾತ್ರ ಸದ್ಯದಲ್ಲೇ ಒಂದು 15 ಡೇಸ್ ಅಲ್ಲಿ ಆಗ್ಬೋದು, ಜಿಯೋಗೆ ಬರುತ್ತೆ. ಅಲ್ಲಿವರೆಗೆ ನಿಮ್ಗೆ ಓದ್ಲಿಕ್ಕೆ ಅನುಕೂಲ ಆಗ್ಲಿ ಅನ್ನೋ ಕಾರಣಕ್ಕಾಗಿ ಹೈಸ್ಕೂಲ್ ಪೋಸ್ಟ್ಗಳು 6,000 ಚಿಲ್ಡ್ರೆ ಅಂತ ಹೇಳ್ತಾ ಇದೀನಲ್ಲ. ಪ್ರಪೋಸಲ್ ಹೋಗಿದೆ. ಆಲ್ಮೋಸ್ಟ್ ಪ್ರಪೋಸಲ್ ಅಲ್ಲಿ ಅಷ್ಟೇ ಪೋಸ್ಟ್ಗಳು ಅಪ್ರೂವಲ್ ಆಗಿ ಬರ್ಬೋದು, ಅಥವಾ ಒಂದ್ ಸ್ವಲ್ಪ ಪೋಸ್ಟ್ ಹೆಚ್ಚು ಕಡಿಮೆ ಆಗ್ಬೋದು. ಇದು ನೆನ್ಪಿಟ್ಕೊಳ್ಳಿ. ಅದಾದ್ಮೇಲೆ ನಾಳೆ ಜಿಯೋ ಬಂದ್ಮೇಲೆ ಸರ್ ನೀವು 6,000 ಹೇಳಿದ್ರಲ್ಲ, ಸ್ವಲ್ಪ ಯಾಕೋ ಕಡಿಮೆ ಆಗಿದೆಲ್ಲ, ಒಂದ್ ಸ್ವಲ್ಪ ಪೋಸ್ಟ್ಗಳು ಹೆಚ್ಚು ಕಡಿಮೆ ಆಗತ್ತೆ, ಬಾಳೇನಿಲ್ಲ. ಈಗ 50 ಪೋಸ್ಟ್ ಇದ್ರೆ ಒಂದು 48ನೋ ಹಿಂಗ ಕಡಿಮೆ ಮಾಡಿ ಕೊಡುವಂತ ಸಾಧ್ಯತೆನೂ ಇರ್ತದ. ಹುದ್ದೆಗಳ ಸಂಖ್ಯೆ ಅಂದ್ರೆ ಬಹಳ ನೀಡಿರೋದ್ರಿಂದ ಅಷ್ಟು ಪೋಸ್ಟ್ಗಳಿಗೆ ಏನ್ ಪಾತ್ರ ಅಪ್ರೂವಲ್ ಕೊಡಬಹುದು. ಇದು ನೆನ್ಪಿಟ್ಕೊಳ್ಳಿ ದಯಮಾಡಿ. ಇಲ್ಲಿ ಈ ಪೋಸ್ಟ್ಗಳು ಹಿಂದೆ ನಿಮ್ಗೆ ಹೇಳಿದೀನಿ ನಾನು. ಒಟ್ಟು 6,063 ಪೋಸ್ಟ್ಗಳಲ್ಲಿ ಏನು ಪ್ರಪೋಸಲ್ ಕಳಿಸಿದಾರಲ್ಲ, ಯಾವ್ಯಾವ ಪೋಸ್ಟ್ಗಳು ಅನ್ನುವಂಥದ್ದು ಇಂಪಾರ್ಟೆಂಟ್ ಆಗತ್ತೆ. ಈಗ ಆರ್ಟ್ಸ್ ಬ್ಯಾಕ್ ಗ್ರೌಂಡ್ ದವ್ರಿಗೆ, ಆರ್ಟ್ಸ್ ಅಂತಂದ್ರೆ ಸೋಷಿಯಲ್ ಸೈನ್ಸ್ ಬರುತ್ತೆ. ಅಲ್ಲಿ
1484 ಪೋಸ್ಟ್ಗಳು. ಹೌದಾ? ಅಂದ್ರೆ ಸೋಷಿಯಲ್ ಸೈನ್ಸ್‌ಗೆ 1484 ಪೋಸ್ಟು. ಆಮೇಲೆ ಕನ್ನಡ ಸುಮಾರು ಜನ ಕೇಳ್ತಾ ಇದ್ರಿ ಸರ್ ಕನ್ನಡ ಕಾಲ್ ಆಗತ್ತೋ ಇಲ್ಲೋ ಅಂತೇಳಿ. ಅಲ್ಲಿ 1235 ಅಂದ್ರೆ 1235 ಪೋಸ್ಟ್‌ಗಳು ಕನ್ನಡ ಹುದ್ದೆಗಳಿದಾವ್ರಿ. ತುಂಬಾ ಪೋಸ್ಟ್‌ಗಳಿದಾವ್ ನೋಡಿ. ಆಮೇಲೆ ಸಿಬಿಜೆಡ್‌ಗೆ ಸಂಬಂಧಪಟ್ಟಂತೆ 850 ಪೋಸ್ಟ್‌ಗಳಿದಾವ್. ಸಿಬಿಜೆಡ್. ಆಮೇಲೆ ಇಂಗ್ಲಿಷು. ಇಲ್ಲಿ ಇಂಗ್ಲಿಷ್ ಪೋಸ್ಟ್‌ಗಳು ಸಾಕಷ್ಟು ಪೋಸ್ಟ್‌ಗಳಿದಾವೆ. 1123 1123 ಪೋಸ್ಟ್‌ಗಳು. ಸೊ ಇಂಗ್ಲಿಷ್ ಟೀಚರ್‌ಗೆ ಸಂಬಂಧಪಟ್ಟಂತೆ ಪ್ರೌಢಶಾಲೆಗೆ ಸಂಬಂಧಪಟ್ಟಂತೆ ಟೀಚರ್ಸ್ ಹುದ್ದೆಗಳು ಖಾಲಿ ಇದಾವೆ. ಅವುಗಳನ್ನ ಫಿಲ್ ಅಪ್ ಮಾಡ್ಲಿಕ್ಕೆ ಫೈನಾನ್ಷಿಯಲ್ ಅಪ್ರೂವಲ್ ತೆಗೆದುಕೊಂಡಿದೆ. ಇನ್ನ ಹಿಂದಿ ಪೋಸ್ಟ್‌ಗಳು 1010 ಅಂದ್ರೆ 1010 ಪೋಸ್ಟ್‌ಗಳು. ಸೊ ಹಿಂದಿ ಪೋಸ್ಟ್‌ಗಳು. ಹಿಂದಿ ಕಾಲ್ ಆಗುದಿಲ್ಲ ಅಂತ ಹೇಳ್ತಾ ಇದ್ರಿ, ಬಟ್ ಹಿಂದಿ ಕಾಲ್ಫರ್ಮ್ ಆಗ್ತಿದೆ. ದಯಮಾಡಿ ಯಾರೆಲ್ಲ ಟೀಚರ್ಸ್ ಹಿಂದಿ ಪೋಸ್ಟ್‌ಗಳಿಗೆ ನೀವು ಪ್ರಿಪರೇಷನ್ ಮಾಡ್ಕೋತಾ ಇದ್ರಿ, ಸೊ ನಿಮ್ಗೆ ಒಂದು ಒಳ್ಳೆ ಅವಕಾಶ ಇದೆ ನೋಡಿ. ಇನ್ನ ಪ್ರೌಢಶಾಲೆಯಲ್ಲಿ ದೈಹಿಕ ಶಿಕ್ಷಕರು ಬಿಪಿಎಡ್ ಮೇಲೆ ಏನ್ ಪಾತ್ರ ಫಿಲ್ ಅಪ್ ಮಾಡ್ತಾರೆ ಇವನ್ನೆಲ್ಲ ನಿಮ್ಗೆಲ್ಲ ಗೊತ್ತಿದೆ. 263 ಪೋಸ್ಟ್‌ಗಳು. ಇದರಲ್ಲಿ ಕಲ್ಯಾಣ ಕರ್ನಾಟಕ, ನಾನ್ ಕಲ್ಯಾಣ ಕರ್ನಾಟಕ ಎರಡೂ ಸೇರಿಸಿ 131 131 ಅಂತೇಳಿ ಆದ್ಯತೆಯನ್ನ ಕೊಡ್ತೀವಿ ಅಂತ ಹೇಳಿ ಸರ್ಕಾರ ಹೇಳ್ತಾ ಇದೆ. ಆಲ್ರೆಡಿ ಇಲಾಖೆ ಇದು ಅಧಿಕೃತ ಇಲಾಖೆಯಿಂದನೇ ಬಂದಿರತಕ್ಕಂತ ಮಾಹಿತಿ, ಬಟ್ ಹೊರಗಡೆ ಎಲ್ಲೂ ಸಿಗೋದಿಲ್ಲ ನಿಮ್ಗೆ. ಅಂದ್ರೆ ಅಧಿಕಾರಿಗಳ ಮಟ್ಟದಲ್ಲಿ ಏನ್ ಪಾತ್ರ ಸಾಕಷ್ಟು ಅವ್ರನ್ನ ನಾವು ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊಂಡು ಸರ್ ಓದುಗರ ದೃಷ್ಟಿಯಿಂದ ಹೇಳ್ರಿ ಹೇಳ್ರಿ ಅಂತಂದಾಗ ಸೊ ಈ ಮಾಹಿತಿಯನ್ನು ಹೇಳಿರ್ತಾರೆ. ಆಮೇಲೆ ಇದನ್ನೇ ಇಟ್ಕೊಂಡು ಎಲ್ಲಿ ಅಧಿಕೃತ ಮಾಹಿತಿ ಅಂತ ಹೇಳಿ ನೀವೆಲ್ಲ ಹುಡುಕ್ಯಾಡುವಂತದ್ದು ಆಗಬಾರ್ದು. ಸೊ ಸದ್ಯದಲ್ಲಿ ಏನ್ ಪಾತ್ರ ಇದು ಜೀವಕ್ಕೆ ಬರುತ್ತೆ. ಇದು ಪ್ರೌಢಶಾಲೆಗೆ ಸಂಬಂಧಪಟ್ಟಂತೆ ಇದು ನೇಮಕಾತಿ ವಿಚಾರವಾಗಿ. ಸೊ ಯಾರೆಲ್ಲ ನೀವು ಇದಕ್ಕೆ ರೆಡಿ ಆಗ್ತಾ ಇದ್ರಿ ಆಗ್ರಿ. ಆಮೇಲೆ ಜಿಪಿಟಿ ಹುದ್ದೆಗಳಿದೆ, PSTR ಹುದ್ದೆಗಳಿದೆ. ಸೊ ಎಟ್ ಎ ಟೈಮ್ ಕಲ್ಪರ್ ಮಾಡ್ತೀವಿ ಅಂತೇಳಿ ಇಲಾಖೆ ಹೇಳ್ತಾ ಇದೆ. ಎಟ್ ಎ ಟೈಮ್ ಕಲ್ಪರ್ ಮಾಡ್ತಿದ್ವಿ ಅಂತ ಇಲಾಖೆ ಹೇಳ್ತಾ ಇದೆ. ಬಟ್ ಸೊ ಹಿಂದ ಮುಂದ ಅಂದ್ರೆ ಎಕ್ಸಾಮ್ಸ್ಗಳು ಏನ್ ಪಾತ್ರ ಬೇರೆ ಬೇರೆಯಾಗಿ ನಡೀತಾವ. ಅದು ಹಿಂದ ಅಂದ್ರೆ ಈ ವಾರ ಹೈಸ್ಕೂಲ್ ಸಂಬಂಧಪಟ್ಟಂತೆ ಎಕ್ಸಾಮ್ಸ್ ಇರ್ತಾರ, ಮುಂದಿನ ವಾರ ಏನ್ ಪಾತ್ರ ಜಿಪಿಟಿಗೆ ಇರುತ್ತೆ. ಈ ರೀತಿ ಹಿಂದ ಮುಂದೆ ನಡೀತಾ. ಬಟ್ ನೀವ್ ಯಾವ್ದಕ್ಕೆ ಸ್ಟಿಕ್ ಹಾಕಿರಿ ಎಲ್ಲವೂ ಏನ್ ಪಾತ್ರ ನಾನ್ ನಿಮ್ಗೆ ರಿಕ್ವೆಸ್ಟ್ ಮಾಡೋದು ಏನು ಅಂತಂದ್ರೆ ಈಗ PSTR ಬರಿಬೇಕಾ PSTR ಗೆ ಸ್ಟಿಕ್ ಆನ್ ಆಗಿ, ಜಿಪಿಟಿ ಬರಿಬೇಕಾ ಜಿಪಿಟಿಗೆ, HSTR ಬರಿಬೇಕಾ HSTR ಗೆ ಅದಕ್ಕಷ್ಟೇ ಪ್ರಿಪರೇಷನ್ ಮಾಡ್ಕೊಳ್ಳಿ. ನಾನು ಜಿಪಿಟಿನೂ ಬರಿತೇನ್ರಿ, PSTR ಬರಿತೇನ್ರಿ, HSTR ಬರಿತೇನ್ರಿ, ಎಲ್ಲಕ್ಕೂ ಸ್ಟಡಿ ಮಾಡ್ತೇನೆ ಅಂದ್ರೆ ಆಗೋದಿಲ್ಲ ಅದು. ಸೊ ದಯಮಾಡಿ ಸಿಲೆಬಸ್ ಅನ್ನ ಆಲ್ರೆಡಿ ಏನ್ ಪಾತ್ರ ಕಾಪಿಯನ್ನ ನಾವು ಇನ್ಸ್ಟಾಗ್ರಾಮ್ ನಲ್ಲಿ ಮತ್ತೆ ನಮ್ಮ ಒಂದು ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಎಲ್ಲ ಸಾಕಷ್ಟು ಸಿಲೆಬಸ್ ನ ಹಾಕಿದೀವಿ. ಆ ಒಂದು ಸಿಲೆಬಸ್ ಪ್ರಕಾರ ಪ್ಯಾಟರ್ನ್ ಪ್ರಕಾರ ನೀವು ಏನ್ ಪಾತ್ರ ಸ್ಟಡಿ ಮಾಡ್ಬೇಕಾಗತ್ತೆ. ಸೊ ಸಿಲೆಬಸ್ ಅನ್ನ ಯಾವುದೇ ಕಾರಣಕ್ಕೂ ಚೇಂಜಸ್ ಮಾಡ್ಲಿಕ್ಕೆ ಸರ್ಕಾರ ಹೋಗುವುದಿಲ್ಲ. ಆಲ್ಮೋಸ್ಟ್ 99% ಹಳೆ ಸಿಲೆಬಸ್ ಅನ್ನ ಇಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಡಿಪಾರ್ಟ್ಮೆಂಟ್. ಬಟ್ ಹೇಳಕ್ಕಾಗಲ್ಲ ಯಾವುದೇ ಕಾರಣ. ಒಂದೊಂದ್ಸಲ ಹೆಂಗಾಗತ್ತೆ ಅಂತಂದ್ರೆ ಹೇಳಿರ್ತಕ್ಕಂಥದ್ದು ಆಮೇಲೆ ಅಧಿಕಾರಿಗಳ ಮಟ್ಟದಲ್ಲಿ ಸಾಕಷ್ಟು ಅಧಿಕಾರಿಗಳು ಕೂಡಿದ ನಂತರ ಸೊ ಒಂದು ಸ್ವಲ್ಪ ಚೇಂಜಸ್ ಆಗ್ಬೋದು. ಅದು 1% ಮಾತ್ರ ಅಂತ ಹೇಳ್ತಾ ಇದ್ದೀನಿ. 99% ಇದೇ ಸಿಲೆಬಸ್ ನ ಕಂಟಿನ್ಯೂಟಿ ಆಗುತ್ತೆ. ಹೌದಾ? ಸ್ಪರ್ಧಾ ಕಸಿ ಅಕಾಡೆಮಿಯಲ್ಲಿ ಸಾಕಷ್ಟು ಈಗ ಥಿಯರಿ ಕ್ಲಾಸ್ಗಳು ನಡೀತಾ ಇದೆ. ಆಮೇಲೆ ಅದ್ರ ಕಾನ್ಸೆಪ್ಟ್ ವೈಸ್ ಅದೇ ಒಂದು ಬೇಸ್ ಮೇಲೆ MCQs ಕ್ಲಾಸ್ಗಳನ್ನು ಮಾಡ್ತಾ ಇದೀವಿ. ಒಂದು ಅತ್ಯುತ್ತಮವಾಗಿರ್ತಕ್ಕಂಥ ಫ್ಯಾಕಲ್ಟಿ ಇದೆ. ನಿಮ್ ಕನಸಿನ ಹುದ್ದೆಯನ್ನ ಪಡ್ಕೋಬೇಕು ಅಂತಂದ್ರೆ ನಮ್ಮ ಅಕಾಡೆಮಿಯಲ್ಲಿ ನೀವು ಜಾಯ್ನ್ ಆಗ್ಬೋದು. ಪ್ಲೇಸ್ಟೋರ್ಗೆ ಹೋದ್ರೆ ನಮ್ದು ಆ್ಯಪ್ ಸಿಗುತ್ತೆ ಸ್ಪರ್ಧಾ ಕಾಸಿ ಅಕಾಡೆಮಿ ಅಂತೇಳಿ. ಅಲ್ಲಿ ಟೆಸ್ಟ್ ಸೀರೀಸ್ಗಳು ಇರುತ್ತೆ, PDF ನೋಟ್ಸ್ ಸಿಗುತ್ತೆ, ಪ್ರಿಂಟ್ ತಕೋಬಹುದು ನೀವು. ಆಮೇಲೆ ಮೆಂಟರ್ಶಿಪ್ ಇರುತ್ತೆ, ಎಲ್ಲ ಫ್ಯಾಕಲ್ಟಿಗಳು ನಿಮಗೆ ಲಭ್ಯ ಇರ್ತಾರ. ಆಮೇಲೆ MCQ ಬ್ಯಾಚ್ಗಳು ಮಾಡ್ತಾ ಇದ್ದೀವಿ. ಸೊ ಟಾಪಿಕ್ ವೈಸ್ ಓಲ್ಡ್ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಇವೆಲ್ಲ ಇದೆ. ಒಂದು ಅತ್ಯುತ್ತಮವಾಗಿರ್ತಕ್ಕಂಥ ತರಬೇತಿ ನಮ್ದಾಗಿದೆ. ಬಹಳ ಕಡಿಮೆ ಒಂದು ಅವಧಿಯಲ್ಲಿ ನಾವು ಫಲಿತಾಂಶವನ್ನು ಕೊಟ್ಟಿದ್ದೀವಿ. ಹಾಗಾಗಿ ನಿಮ್ಗೆ ಇಂಟ್ರೆಸ್ಟ್ ಇದ್ದವರು ಈ ಕಾಂತಕ್ಕಂತ ಇಲ್ಲಿ ಮೇಲೆ ಶೋ ಆಗ್ತಿದೆಯಲ್ಲ ಆ ನಂಬರ್ಗೆ ಕರೆ ಮಾಡೋದ್ರ ಮೂಲಕ ಸೊ ನೀವು ಅಕಾಡೆಮಿಗೆ ನಮ್ಮ ಒಂದು ಎನ್ರೋಲ್ ಅನ್ನ ಪಡ್ಕೋಬಹುದು. ಮುಂದಿನ ಮತ್ತೆ ಹೆಚ್ಚಿನ ಮಾಹಿತಿಯನ್ನ ನಿಮ್ಗೆ ನೆಕ್ಸ್ಟ್ ಒಂದು ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್.